ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ನಾವು ಜೀವನದಲ್ಲಿ ಅಂದ್ಕೊಳ್ತೇವೆ, ಯಾಕೋ ನಿಂತಲ್ಲೇ ನಿಂತಿದೆ ಪರಿಸ್ಥಿತಿ ಇರ್ಬೋದು, ಅಥವಾ ಸಮಸ್ಯೆಗಳು, ಘಟನೆಗಳು, ಇನ್ಯಾವುದೋ ವಿಚಾರಗಳಿರ್ಬೋದು, ಅಥವಾ ನಮ್ಮ ಮನಸ್ಸಿನಲ್ಲಿ ನಡೀತಕ್ಕಂತಹ ವಿಚಾರಗಳು, ಬಾರಿ ಬಾರಿ ಬರ್ತಕ್ಕಂತಹ ವಿಚಾರಗಳು, ಇದರಿಂದ ನಾನು ಆಚೆಗೆ ಹೋಗಬೇಕು ಅಂತ ಅಂದ್ಕೊಳ್ತೇವೆ. ಅಥವಾ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಯಾಕೋ ಇಲ್ಲೇ ನಿಂತುಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆಗ ಅಂತಹ ಸಂದರ್ಭದಲ್ಲಿ ಅವುಗಳನ್ನು ದಾಟಿ ನಾವು ಆಚೆಗೆ ಹೋಗಬೇಕಾಗಿದೆ, ಅಥವಾ ವಿಚಾರಗಳನ್ನ ಮರೆತು ಮುಂದಕ್ಕೆ ಸಾಗಬೇಕಾಗಿದೆ. ಆದರೆ ಅದ್ಯಾವುದೂ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಸಹಿತ ಪರಿಹಾರಗಳಿದೆಯೇ ಅಥವಾ ಮಾರ್ಗಗಳಿದೆಯೇ ಅಂತಂದರೆ, ಖಂಡಿತ ನಮ್ಮ ಹುಟ್ಟಿದ ದಿನಾಂಕದಲ್ಲಿಯೇ ಅದರ ಒಂದು ಪರಿಹಾರ ಇದೆ. ನ್ಯೂಮರಾಲಜಿಯಲ್ಲಿ ನಾವು ಹುಟ್ಟಿದ ದಿನಾಂಕವನ್ನು ಬಹಳ ಒಂದು ಮಹತ್ವಪೂರ್ಣವಾಗಿ ಅಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಯಾಕೆ ಅಂತಂದರೆ ಅದನ್ನು ಡ್ರೈವರ್ ನಂಬರ್ ಅಂತ ಕೂಡ ಕರೆಯಲಾಗುತ್ತೆ. ಆ ನಂಬರ್ನ ಎನರ್ಜಿ ನಮಗೆ ಸಾಕಷ್ಟು ಬೇಕು. ಯಾಕೆ ಅಂತಂದರೆ ನಾವು ಜೀವನದಲ್ಲಿ ಮುಂದಕ್ಕೆ ಸಾಗೋದಕ್ಕೆ, ನಮ್ಮ ಯಾವುದೇ ಒಂದು ವಿಚಾರಗಳು ಅಲ್ಲಿ ಮೂವ್ ಆಗೋದಕ್ಕೆ ಆ ಒಂದು ಡ್ರೈವರ್ ನಂಬರ್ ಅರ್ಥಾತ್ ನಾವು ಹುಟ್ಟಿದ ದಿನಾಂಕ ತುಂಬ ಅವಶ್ಯ. ಈಗ ನ್ಯೂಮರಾಲಜಿಯಲ್ಲಿ ಹೇಗೆ ಅಂತಂದರೆ 1ರಿಂದ 9 ಸಂಖ್ಯೆಯನ್ನು ಪರಿಗಣನೆ ಮಾಡಲಾಗತ್ತೆ. ಅಂದರೆ ಅಲ್ಲಿ 2 ಸಂಖ್ಯೆಗಳು ಬಂದರೂ ಅದನ್ನು ಕೂಡಿಸಿ ಬರುವ ಮೊತ್ತವನ್ನು ಸಿಂಗಲ್ ಡಿಜಿಟ್ ಆಗಿ ಕನ್ವರ್ಟ್ ಮಾಡಿ ಆಗ 1ರಿಂದ 9 ಸಂಖ್ಯೆಯನ್ನೇ ಅಲ್ಲಿ ನೋಡಲಾಗತ್ತೆ. ಈಗ ಎಕ್ಸಾಂಪಲ್, ಯಾರೋ ಒಬ್ಬರು 21ನೇ ತಾರೀಕು ಹುಟ್ಟಿದ್ದಾರೆ. ಆಗ 2 + 1 ಎಷ್ಟಾಯಿತು? 3. ಆಗ ನಾವೇನು ತೆಗೆದುಕೊಳ್ಬೇಕು? 3. ಇದೇ ರೀತಿ 15. ಆಗ 1 + 5 6, 5 1 6. ಈ ರೀತಿ ಡಬಲ್ ಡಿಜಿಟಲ್ಲಿ ಹುಟ್ಟಿದರೆ, ಅಂದರೆ ಎರಡು ಸಂಖ್ಯೆಗಳಲ್ಲಿ ಹುಟ್ಟಿದರೆ ಆಗ ಅದನ್ನು ಸಿಂಗಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಹುಟ್ಟಿದ ದಿನಾಂಕವನ್ನು. ಈಗ 1ನೇ ತಾರೀಕಿಂದ 9ನೇ ತಾರೀಕಿನವರೆಗೆ ಹುಟ್ಟಿದರೆ ಸೇಮ್ ಇರುತ್ತೆ, ಅಥವಾ ಡಬಲ್ ಇದ್ದಾಗ ಅದನ್ನು ಸಿಂಗಲ್ಗೆ ಮಾಡ್ಕೊಳ್ಳೋದು. ಈಗ ಸಿಂಗಲ್ಗೆ ಮಾಡಿಕೊಂಡಾಗ ಅದು ನಮ್ಮ ಡ್ರೈವರ್ ನಂಬರ್. ಹಾಗಾದರೆ ಆ ನಂಬರನ್ನು ನಾವು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಅದನ್ನು ಹೇಗೆ ಬಲಶಾಲಿ ಮಾಡ್ಕೋಬೇಕು, ಇದರಿಂದ ವಿಚಾರಗಳು ಎಲ್ಲಿ ಸ್ಟಕ್ ಆಗಿದೆಯೋ ಮೂವ್ ಆಗೋದಕ್ಕೆ ಅನುಕೂಲ ಆಗತ್ತೆ. ಹಾಗಾದರೆ ಇವತ್ತಿನ ದಿವಸ ನಾವು 1ರಿಂದ 5ನೇ ನಂಬರ್ವರೆಗೆ ಮಾತ್ರ ನೋಡೋಣ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ನೆಕ್ಸ್ಟ್ ಅದಕ್ಕಿಂತ ಮುಂದಿನ ನಂಬರ್ಗಳನ್ನ ನೋಡೋಣ. ಈಗ 1ನೇ ತಾರೀಕಿನಲ್ಲಿ ಹುಟ್ಟಿದವರು 1 ಇರ್ಬೋದು ಅಥವಾ 10 ಇರ್ಬೋದು. ಈ ರೀತಿ ಅಂದರೆ ಡಬಲ್ ಸಂಖ್ಯೆಯನ್ನು ಕೂಡಿಸಿದಾಗ ಏನು ಬರಬೇಕು? 1 ಬರಬೇಕು. ಈ ರೀತಿ 1ನೇ ಒಂದು ತಾರೀಕಿನಲ್ಲಿ ಹುಟ್ಟಿದರೆ ಅಲ್ಲಿ ಡಬಲ್ ಡಿಜಿಟ್ ಅವರು ಅಥವಾ ಡಬಲ್ ಇದ್ದವರು ಸಹಿತ ಅದನ್ನು ಕೂಡಿಸಿ ಸಿಂಗಲ್ಗೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ 1ನೇ ತಾರೀಕು ಅಂತಂದಾಗ ಬರೀ 1ನೇ ತಾರೀಕು ಅಂತಲ್ಲ, 10ನೇ ತಾರೀಕಿನವರು ಆಗ್ತಾರೆ, 19ನೇ ತಾರೀಕಿನವರು ಆಗ್ತಾರೆ. ಈ ರೀತಿ ನಾವು ಅಲ್ಲಿ ಡಬಲ್ ಇದ್ದಾಗ ಸಿಂಗಲ್ಗೆ ಕನ್ವರ್ಟ್ ಮಾಡಿಕೊಂಡು ನಾವು ನಮ್ಮ ಒಂದು ಡ್ರೈವರ್ ಸಂಖ್ಯೆಯನ್ನು ತೆಗೆದಿಟ್ಕೊಳ್ತಕ್ಕಂಥದ್ದು. ಸರಿ, ಈಗ 1ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರು ತಂದೆಗೆ ಗೌರವ ಕೊಡಬೇಕಾಗತ್ತೆ. ಅವರ ಒಂದು ಮಾತಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅಂದರೆ ಅವರ ವಿಚಾರವನ್ನು, ಅವರ ಸಲಹೆಗಳನ್ನು ಕೇಳುವಂಥದ್ದು, ಅಥವಾ ಅವರ ಕಾಲಿಗೆ ನಮಸ್ಕರಿಸ್ತಕ್ಕಂಥದ್ದು, ಅಥವಾ ಅವರಿಗೆ ವಿಶೇಷವಾಗಿ ನಾವು ಕೇರ್ ಮಾಡ್ತಕ್ಕಂಥದ್ದು, ಅಥವಾ ನಾವು ಸೂರ್ಯನಿಗೆ ಜಲವನ್ನು ಅರ್ಪಿಸ್ತಕ್ಕಂಥದ್ದು, ಅಥವಾ ಅದಕ್ಕೆ ಅರ್ಘ್ಯ ಅಂತ ಕೂಡ ಹೇಳ್ತೇವೆ. ಈ ರೀತಿ ನಾವು, ಯಾಕೆ ಅಂತಂದರೆ 1ನೇ ನಂಬರ್ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ನಾವು ಈ ರೀತಿ ಮಾಡಿಕೊಂಡಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಗೃತಗೊಳ್ಳುತ್ತೆ, ನಾವು ಜೀವನದಲ್ಲಿ ಮುಂದಕ್ಕೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಈ ರೀತಿಯಾಗಿ 1ನೇ ನಂಬರನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು. ಹಾಗೆಯೇ 2ನೇ ನಂಬರ್ ಅಂತಂದರೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ನಾವು ಅಲ್ಲಿ ಭಾವನಾತ್ಮಕ ವಿಚಾರಗಳಿಗೂ ಸ್ವಲ್ಪ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಅಲ್ಲದೆಯೇ ತಾಯಿಗೆ ನಮಸ್ಕರಿಸ್ತಕ್ಕಂಥದ್ದು, ತಾಯಿಯ ಕೆಲವೊಂದು ವಿಚಾರಗಳಲ್ಲಿ ತಾಯಿಯ ಸಲಹೆಗಳನ್ನು ಕೇಳ್ತಕ್ಕಂಥದ್ದು,
ಹಾಗೆಯೇ ತಾಯಿಗೆ ಸ್ವಲ್ಪ ನಾವು ಕೇರ್ ಮಾಡ್ತಕ್ಕಂಥದ್ದು ಅಥವಾ ಗಮನ ಕೊಡ್ತಕ್ಕಂಥದ್ದು, ಜೊತೆಯಲ್ಲಿ ನಾವು ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೀತಕ್ಕಂಥದ್ದು, ಈ ರೀತಿಯಾಗಿ ನಾವು 2ನೆಯ ನಂಬರ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ 2 ಇರ್ಬೋದು, 11 ಇರ್ಬೋದು, ಈ ರೀತಿಯಾಗಿ ನಾವು ಡಬಲ್ ಡಿಜಿಟನ್ನು ಸಿಂಗಲ್ಗೆ ಮಾಡ್ಕೊಳ್ತಕ್ಕಂಥದ್ದು ಡಬಲ್ ತಾರೀಕಿನಲ್ಲಿ ಹುಟ್ಟಿದವರು. ಅದೇ ರೀತಿ 3ನೆಯ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು, ಇದು ಗುರುವಿನ ನಂಬರ್. ಅವರು ಯಾವುದನ್ನಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಈಗ ಬಿಸ್ನೆಸ್ಸಲ್ಲಿ ಕುಳಿತುಕೊಂಡಿದ್ದಾರೆ ಅಂತಂದರೆ ಅವರು ಕ್ಯಾಶ್ ಕೌಂಟ್ರಲ್ಲಿ ಕುಳಿತುಕೊಳ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದನ್ನು ಹಂಚ್ತಕ್ಕಂಥದ್ದು. ಗುರು ಅಂತಂದರೆ ಬೃಹತ್, ಅಂದರೆ ವಿಸ್ತಾರ ಆಗ್ತಕ್ಕಂಥದ್ದು, ಅದಕ್ಕೆ ಹಂಚ್ತಕ್ಕಂಥದ್ದು, ಯಾವುದಾದ್ರೂ ಹಂಚುವ ಸೇವೆಯನ್ನು ಅವರಿಗೆ ಕೊಡ್ತಕ್ಕಂಥದ್ದು. ಈ ರೀತಿ ಅವರು ಏನನ್ನೇ ಒಂದು ವೇಳೆ ತಂದುಕೊಂಡ್ರು ಅದನ್ನು, ಈಗ ಏನೋ ಒಂದು ತಿನ್ನೋದಕ್ಕೆ ತಂದ್ಕೊಂಡಿರ್ತಾರೆ, ತಾವೊಬ್ಬರೇ ತಿನ್ನೋದಲ್ಲ, ಏನು ಮಾಡಬೇಕು ಅಲ್ಲಿದ್ದವ್ರಿಗೆ ಕೊಡುವಂಥದ್ದು, ಹಂಚ್ಕೊಳ್ತಕ್ಕಂಥದ್ದು. ಈ ರೀತಿ ಹಂಚ್ಕೊಂಡು ಅಲ್ಲಿ ಹಂಚ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಏನಿದೆ, ಇದು ಅವರಿಗೆ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಭಲೇ ಅವ್ರ ಹತ್ರ ಜಾಸ್ತಿ ಇರಲಿಕ್ಕಿಲ್ಲ ಅಥವಾ ಕಡಿಮೆನೇ ಇದೆ, ಅದನ್ನೇ ಏನು ಮಾಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು. ಈ ರೀತಿ ಅಲ್ಲಿ ಏನು ಅಂತಂದರೆ ಅದು ಅವರ ಮುಂದಿನ ಒಂದು ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತೆ. ಅದೇ ರೀತಿ 4ನೇ ನಂಬರ್. 4ನೇ ನಂಬರನ್ನು ನ್ಯೂಮರಾಲಜಿಯಲ್ಲಿ ಸ್ವಲ್ಪ ತೊಂದರೆದಾಯಕ ನಂಬರ್ ಅಂತ ಹೇಳಲಾಗಿದೆ, 4 ಮತ್ತು 8. ಯಾಕೆ ಅಂತಂದರೆ 4ನೇ ನಂಬರ್ ಬಹಳ ಅಂದರೆ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನು ಕೊಡ್ತಕ್ಕಂತಹ ನಂಬರ್, ಹಾರ್ಡ್ಶಿಪ್ ನಂಬರ್. ಅದಕ್ಕೆ 4ನೇ ನಂಬರ್ ರಾಹು ನಂಬರ್ ಆಗಿದೆ. ಇದು ಅಪಾರ ಹಣವನ್ನು ಕೊಡುತ್ತೆ, ಆದರೆ ಸ್ವಲ್ಪ ಜೀವನದಲ್ಲಿ ಕಷ್ಟ, ದುಃಖ, ಹೋರಾಟಗಳನ್ನು ಕೊಡುತ್ತೆ. ಈ ಒಂದು 4ನೇ ನಂಬರನ್ನು ನಾವು ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ನೆಗೆಟಿವ್ ಆಗಿ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಸರಿಯಾದ ರೀತಿಯಲ್ಲಿ ಪಾಸಿಟಿವ್ ಆಗಿ ನಾವು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ಲೈಫಲ್ಲಿ ಮುಖ್ಯವಾಗಿ 4ನೇ ನಂಬರ್ ಡಿಸಿಪ್ಲಿನ್ ಮತ್ತು ಆರ್ಗನೈಸ್ಡ್ ಆಗಿ ಇರಬೇಕು. ಈಗ ಬೆಳಗ್ಗೆ ನಿಧಾನ ಎದ್ರಾಯಿತು, ಆಮೇಲೆ ಎಷ್ಟೋ ರಾತ್ರಿ ಮಲ್ಕೊಳ್ಳೋದು, ಯಾವಾಗೋ ಊಟ ಮಾಡೋದು, ಹೀಗೆ ಅಶಿಸ್ತಿನಿಂದ ಇದ್ದರೆ ಅಥವಾ ಸ್ವಲ್ಪ ಆಲಸ್ಯ ಮಾಡಿದ್ರಾಯಿತು, ಈ ರೀತಿ ಆಲಸ್ಯ ಅಶಿಸ್ತಿಗೆ 4ನೇ ನಂಬರ್ನಲ್ಲಿ ಒಂದು ವೇಳೆ ಹುಟ್ಟಿದರೆ ಅದು ಅವರಿಗೆ ನೆಗೆಟಿವ್ ಆಗಿಬಿಡತ್ತೆ. 4 ಇರ್ಬೋದು, 13 ಇರ್ಬೋದು, 31 ಇರ್ಬೋದು, ಈ ರೀತಿ ನಾವು ಡಬಲನ್ನು ಸಿಂಗಲ್ ಆಗಿ ಮಾಡ್ಕೊಳ್ತಕ್ಕಂಥದ್ದು ಆ ತಾರೀಕಿನಲ್ಲಿ ಹುಟ್ಟಿದವರು. ಅದಕ್ಕೆ 4ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ಲೈಫಲ್ಲಿ ಒಂದು ಪ್ರಾಪರಾಗಿ ಅದನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದು, ಶಿಸ್ತಿನಿಂದ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಒಂದು ವೇಳೆ ಅವ್ರ ಹತ್ರ ಸಾಧ್ಯವಾದಾಗ ಈ ಕಸ ಗುಡಿಸೋರು, ಕ್ಲೀನ್ ಮಾಡೋರು ಇರ್ತಾರೆ, ಅದು ರೋಡನ್ನೇ ಸ್ವಚ್ಛ ಮಾಡೋರು ಇರ್ಬೋದು, ಅವರಿಗೆ ಏನನ್ನಾದರೂ ಕೊಡ್ತಕ್ಕಂಥದ್ದು. ಅದರಲ್ಲಿ ಟೀ ಪೌಡರ್ ಅಥವಾ ಕಾಫಿ ಪೌಡರ್ ಕೊಟ್ಟರೆ ತುಂಬ ಒಳ್ಳೆಯದು. ಅದೇ ರೀತಿ ಈಗ ಎಲ್ಲೋ ಮಾಲ್ಗಳಿಗೆ ಹೋಗಿರ್ತೀವಿ, ಅಲ್ಲಿ ಸ್ವಚ್ಛ ಮಾಡೋರು ಇರ್ತಾರೆ, ಅವರುಗಳಿಗೆ ನಾಣ್ಯಗಳನ್ನ ಕೊಡ್ತಕ್ಕಂಥದ್ದು. ನಾವು ಅಮೌಂಟ್ ಕೊಡಬಾರ್ದು ಅಂತಿಲ್ಲ, ಅಮೌಂಟ್ ಕೊಡ್ಬೋದು, ಆದರೆ ಅದರ ಜೊತೆಗೆ ನಾಣ್ಯ ಇರಲೇಬೇಕು. ಈ ರೀತಿ ಇದು ಏನಾಗುತ್ತೆ ಅಂತಂದರೆ ನಮ್ಮ ಒಂದು ನೆಗೆಟಿವ್ ಪಾಯಿಂಟ್ಸ್ನ ಅಲ್ಲಿ ದೂರ ಮಾಡಿ ಸ್ವಲ್ಪ ಪಾಸಿಟಿವ್ ಆಗಿ ನಮಗೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು 5ನೇ ನಂಬರ್, 5ನೇ ತಾರೀಕಿನಲ್ಲಿ ಹುಟ್ಟಿದರೆ ಅಥವಾ 14ನೇ ತಾರೀಕು ಈ ರೀತಿ ಅಲ್ಲಿ ಪ್ಲಸ್ ಮಾಡಿದಾಗಲೂ 5 ಬರುತ್ತೆ ಅಂತಂದರೆ 5ಅನ್ನು ನ್ಯೂಮರಾಲಜಿಯಲ್ಲಿ ವಿಶೇಷ ನಂಬರ್ ಆಗಿ ಪರಿಗಣಿಸಲಾಗಿದೆ. ಯಾಕೆ ಅಂತಂದರೆ ಇದು ಬುಧನ ನಂಬರ್, ಇದು ಕಮ್ಯುನಿಕೇಷನ್ಗೆ ಬೇಕೇ ಬೇಕು. ಹಾಗೆ 5ನೇ ನಂಬರಲ್ಲಿ ಹುಟ್ಟಿದಾಗ ಅಲ್ಲಿ ವಿಶೇಷವಾಗಿ ನಂಬರನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ಜೀವನದಲ್ಲಿ ವಿಶೇಷವಾಗಿ ಕೆಲವೊಂದು ಸೇವೆಗಳನ್ನ ಮಾಡ್ತಕ್ಕಂಥದ್ದು. ಹೇಗೆ, ಈಗ ಹಸು ಇರುತ್ತೆ, ಹಸುವಿಗೆ ನಾವು ಏನಾದರೂ ಹಸಿರು ತರಕಾರಿಗಳನ್ನ ಅಥವಾ ಹಸಿರು ಹುಲ್ಲುಗಳನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಹಸಿರು ಒಂದು ವೇಳೆ ಹಸಿರು ಕಾಳು ಅಥವಾ ಹೆಸರು ಕಾಳು ಅಂತ ನಾವು ಏನು ಹೇಳ್ತೀವಿ, ಅದನ್ನು ನೆನೆಸಿಟ್ಟು
ಬುಧವಾರ ದಿವಸ ನಾವು ಅದನ್ನು ಪಕ್ಷಿಗಳಿಗೆ ಹಾಕ್ತಕ್ಕಂಥದ್ದು ಅಥವಾ ಹಸು ಕೊಟ್ಟು ನಡೆಯುತ್ತೆ. ಈ ರೀತಿ ನಾವು ವಿಶೇಷವಾಗಿ ಈ ಒಂದು ದಾನವನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ 5ನೇ ನಂಬರ್ ಆ್ಯಕ್ಟಿವೇಟ್ ಆಗುತ್ತೆ. ನಾವು ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತೇವೆ. ನಮ್ಮ ನಂಬರ್ ನಮಗೆ ಏನಾಗಿರುತ್ತೆ ಅಂತಂದರೆ, ಈಗ ನಾವು ನೋಡ್ತಕ್ಕಂಥದ್ದು MRF ಇರ್ಬೋದು ಅಥವಾ ಅಮೂಲ್ ಇರ್ತಕ್ಕಂಥದ್ದು, ಅದು 5ನೇ ನಂಬರ್ನ ಪ್ರತೀಕ ಆಗಿದೆ. ಈ ರೀತಿ ಹಲವಾರು ಒಂದು ಏನು ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು ಅಥವಾ ಯಾವುದೇ ಸೆಲೆಬ್ರಿಟೀಸ್ಗಳಿರ್ಬೋದು, ಅವರು ಅವರ ಜೀವನದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಈ ರೀತಿ ನಂಬರ್ಗಳನ್ನು ಆ್ಯಕ್ಟಿವ್ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಹಲವಾರು ಬಾರಿ ಗಮನಿಸಿರ್ತೇವೆ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ನಾವು ಹುಟ್ಟಿದ ನಂಬರ್ ನಮಗೆ ತುಂಬಾ ಇಂಪಾರ್ಟೆಂಟ್, ನಮಗೆ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಈ ರೀತಿಯಾಗಿ ನಾವು ನಂಬರ್ಗಳನ್ನು, ನಾವು ಹುಟ್ಟಿದ ದಿನಾಂಕವನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗದಲ್ಲಿ ನಮಗೆ ಜೀವನದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಜೊತೆಗೆ ಏನೋ ಒಂದು 6, 7, 8, 9 ನಂಬರ್ಗಳಿವೆ. ಈ ನಂಬರ್ಗಳ ಬಗ್ಗೆನೂ ಸಹಿತ ನಾವು ನೋಡೋಣ, ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಆಗಲಿ, ಶುಭಮಸ್ತು, ಧನ್ಯವಾದಗಳು.